ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮುಂಗಾರು ಮಳೆ ಏನೋ ಸಕಾಲಕ್ಕೆ ಬಂದಿದೆ. ರೈತರು ಬಿತ್ತನೆಗೆ ಭೂಮಿ ಹದ ಮಾಡಿ ರೆಡಿಯಾಗಿದ್ದಾರೆ. ಆದರೆ ಈಗ ದೇಶದ ಬೆನ್ನೆಲುಬಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬಿತ್ತನೆಗೆ ಅತ್ಯಗತ್ಯವಾದಂತಹ ಬೇಕಾದ ರಸಗೊಬ್ಬರ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಅನ್ನದಾತರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಮ್ಮ ಸರ್ಕಾರಗಳು ಮಾತ್ರ ಏನೂ ಅರಿಯದಂತೆ ಕೈಕಟ್ಟಿ ಕುಳಿತಿವೆ. ಹಾಗಾದ್ರೆ ಈ ಸಮಸ್ಯೆಗೆ ಕಾರಣವೇನು? ಸರ್ಕಾರ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲೇ ಸುಮಾರು 38,000 ಮೆಟ್ರಿಕ್ ಟನ್ ಡಿಎಪಿ ಮತ್ತು 14,000 ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಉಂಟಾಗಿದೆ. ಬೆಳೆಗಳ ಬೇರು ಗಟ್ಟಿಯಾಗಲು ಫಾಸ್ಫರಸ್ ನೀಡುವಂತಹ ಡಿಎಪಿ ಗೊಬ್ಬರ ಬಿತ್ತನೆಗೆ ಫಸ್ಟ್ ಪ್ರಿಫರೆನ್ಸ್. ಆದರೆ ಇದು ಸೊಸೈಟಿಗಳಲ್ಲಿ, ಅಂಗಡಿಗಳಲ್ಲಿ ಗೊಬ್ಬರವೇ ಇಲ್ಲ. ಇದರಿಂದಾಗಿ ರೈತರಲ್ಲಿ ಪ್ಯಾನಿಕ್ ಬೈಯಿಂಗ್ ಶುರುವಾಗಿದೆ. ಸಿಕ್ಕ ಬೆಲೆಗೆ ಸ್ಟಾಕ್ ಮಾಡ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ದಲ್ಲಾಳಿಗಳು ಬ್ಲ್ಯಾಕ್ ಮಾರ್ಕೆಟ್ ದಂಧೆಗಿಳಿದಿದ್ದಾರೆ. ಹಗಲು ರಾತ್ರಿ ದುಡಿಯುವಂತಹ ರೈತ ಕೊನೆಗೆ ಕಾಳಸಂತೆಯಲ್ಲಿ ದುಬಾರಿ ಹಣ ಕೊಟ್ಟು ಗೊಬ್ಬರ ಕೊಳ್ಳುವಂತಾಗಿದೆ. ಸರ್ಕಾರ ಮತ್ತು ಕೃಷಿ ಇಲಾಖೆಯ ಕಟ್ಟುನಿಟ್ಟಿನ ನಿಗಾ ಎಲ್ಲಿದೆ ಹಾಗಾದ್ರೆ? ಯಾಕೆ ಈಗ ಸಡನ್ ಆಗಿ ಈ ಕೊರತೆ? ಯಾಕಂದ್ರೆ ಭಾರತ ಇಂದಿಗೂ ಯೂರಿಯಾ, ಡಿಎಪಿ ಮತ್ತು ಪೊಟ್ಯಾಶ್ಗಾಗಿ ಓಮಾನ್, ಕತಾರ್, ಸೌದಿ ಅರೇಬಿಯಾ, ರಷ್ಯಾ ಮತ್ತು ಚೀನಾದಂತಹ ವಿದೇಶಿಗಳ ಮೇಲೆಯೇ ಡಿಪೆಂಡ್ ಆಗಿದೆ. ಸದ್ಯ ಜಾಗತಿಕವಾಗಿ ನಡೀತಾ ಇರುವಂತಹ ಇರಾನ್, ಇಸ್ರೇಲ್ ಉದ್ವಿಗ್ನತೆ ಮತ್ತು ರಷ್ಯಾ ಯುಕ್ರೇನ್ ಯುದ್ಧದಿಂದಾಗಿ ಹಡಗು ಸಾಗಣೆ ತಡವಾಗ್ತಾ ಇದೆ. ವೆಚ್ಚವೂ ಕೂಡ ದುಪ್ಪಟ್ಟಾಗಿದೆ. ನಮ್ಮಲ್ಲಿ ಪೊಟ್ಯಾಶ್ ಗಣಿ ಕೊರತೆ ಇದೆ. ರಾಕ್ ಫಾಸ್ಫೇಟ್ ಗುಣಮಟ್ಟ ಚೆನ್ನಾಗಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಸರ್ಕಾರ ಮುಂಚಿತವಾಗಿಯೇ ಪರ್ಯಾಯ ವ್ಯವಸ್ಥೆ ಮಾಡದೆ ಯಾಕೆ ನಿರ್ಲಕ್ಷ್ಯವನ್ನ ಮಾಡ್ತು? ಇನ್ನು ಕೆಲವರು ಈ ಸಮಸ್ಯೆಯಿಂದ ತಕ್ಷಣ ಸಾವಯವ ಕೃಷಿಗೆ ಶಿಫ್ಟ್ ಆಗಿ ಅಂತಾರೆ. ಆದರೆ ನೆನಪಿರಲಿ, ದಿಢೀರ್ ಸಾವಯವ ಕೃಷಿ ಮಾಡಿದ್ರೆ ಇಳುವರಿ 30-50% ಕುಸಿಯುತ್ತದೆ. 2021ರಲ್ಲಿ ಶ್ರೀಲಂಕಾ ಇಂಥದ್ದೇ ತಪ್ಪು ಮಾಡಿ ಇಡೀ ದೇಶವೇ ಹಸಿವಿನಿಂದ ನರಳಿ ಆರ್ಥಿಕವಾಗಿ ಬರ್ಬಾದಾಯಿತು. 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಇಂತಹ ನಿರ್ಲಕ್ಷ್ಯ ಮುಂದುವರೆದ್ರೆ ದೇಶದ ಆಹಾರ ಭದ್ರತೆಗೆ ಆಪತ್ತು ಗ್ಯಾರಂಟಿ. ಸರ್ಕಾರ ಈಗಲಾದರೂ ನಿದ್ದೆಯಿಂದ ಎದ್ದು ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ತಂತ್ರಜ್ಞಾನವನ್ನ ಹಂತವಾಗಿ ರೈತರಿಗೆ ತಲುಪಿಸಬೇಕು. ತಕ್ಷಣ ಕಾಳಸಂತೆ ತಡೆದು ಬಿತ್ತನೆಗೆ ಗೊಬ್ಬರವನ್ನ ಒದಗಿಸಬೇಕು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.